ಇದು ಮಂಜು ಅಲ್ಲ, ದೆಹಲಿ ಉಸಿರುಗಟ್ಟುತ್ತಿರುವ ಹೊಗೆ. ಇದು ನಮ್ಮ ದೇಶದ ಹೃದಯ ದೆಹಲಿ. ಇತಿಹಾಸ, ಸಂಸ್ಕೃತಿ, ರಾಜಕೀಯದ ಕೇಂದ್ರ. ಆದರೆ ಇಂದು ದೆಹಲಿ ಬೇರೆ ಕಾರಣಕ್ಕೆ ಪ್ರಸಿದ್ಧವಾಗಿದೆ. ಉಸಿರುಗಟ್ಟುವ ವಾಯು ಮಾಲಿನ್ಯ. ಪ್ರತಿ ಚಳಿಗಾಲದಲ್ಲಿ ದೆಹಲಿ ವಿಶ್ವದ ಅತ್ಯಂತ ಮಾಲಿನ್ಯಗೊಂಡ ರಾಜಧಾನಿ ಎನ್ನುವ ಮಟ್ಟಕ್ಕೆ ಹೋಗುತ್ತಿದೆ. ಇದಕ್ಕೆ ಕಾರಣವೇನು, ಯಾರು ಹೊಣೆ, ಮತ್ತೆ ಪರಿಹಾರ ಏನು? ಈ ವಿಡಿಯೋದಲ್ಲಿ ದೆಹಲಿ ವಾಯು ಮಾಲಿನ್ಯದ ನಿಜವಾದ ಕತೆ ನೋಡೋಣ. AQI ವ್ಯಾಲ್ಯೂ 500ಕ್ಕೂ ಅಧಿಕವಾಗಿದೆ. ಚಳಿಗಾಲ ಆರಂಭವಾಗುತ್ತಿದ್ದಂತೆ ದೆಹಲಿಯ ಗಾಳಿ ಹೊಗೆಯಂತೆ ಕತ್ತಲೆಗಿದ್ದು AQI 500ಕ್ಕೂ ಹೆಚ್ಚು ಕಣಗಳು ಅಪಾಯಕಾರಿ ಮಟ್ಟಕ್ಕೆ ಏರುತ್ತವೆ. ಕೆಲವು ದಿನಗಳಲ್ಲಿ ದೆಹಲಿಯಲ್ಲಿ ಉಸಿರು ಎಳೆಯುವುದು ಅಂದರೆ ದಿನಕ್ಕೆ 20-25 ಸಿಗರೆಟ್ ಸೇದಂತ ವಿಷಗಾಳಿಯನ್ನು ಒಳಗೆಳೆಯುವಂತಾಗಿದೆ. ಶಾಲೆಗಳು ಮುಚ್ಚುತ್ತವೆ, ವಿಮಾನಗಳು ವಿಳಂಬವಾಗುತ್ತವೆ, ಜನರು ಅಸ್ವಸ್ಥರಾಗುತ್ತಾರೆ. ಆದರೂ ಪ್ರತಿ ವರ್ಷ ಇದೇ ಪರಿಸ್ಥಿತಿ. ದೆಹಲಿ ಮಾಲಿನ್ಯದ ನಿಜವಾದ ಕಾರಣಗಳು. ದೆಹಲಿ ವಾಯು ಮಾಲಿನ್ಯಕ್ಕೆ ಒಂದೇ ಕಾರಣವಿಲ್ಲ, ಇದು ಅನೇಕ ಕಾರಣಗಳ ಮಿಶ್ರಣ. ಪಾರಳಿ ಸುಡುವ ಚಳಿಗಾಲದ ಪ್ರಮುಖ ಕಾರಣ. ಪಂಜಾಬ್ ಮತ್ತು ಹರಿಯಾಣದಲ್ಲಿ ಅಕ್ಕಿ ಕೊಯ್ಯುವ ನಂತರ ರೈತರು ಉಳಿದ ಪಾರಳಿಯನ್ನು ಸುಡುತ್ತಾರೆ. ಅದರ ಹೊಗೆ 100 ಕಿಲೋಮೀಟರ್ ದೂರದ ದೆಹಲಿಯವರೆಗೆ ಬಂದು ಕಡಿಮೆ ಗಾಳಿಯ ವೇಗದಿಂದ ನಗರವನ್ನು ಹೊಗೆಯ ಪಟ್ಟಿಯಿಂದ ಮುಚ್ಚುತ್ತದೆ. ಕೆಲವು ದಿನಗಳಲ್ಲಿ ದೆಹಲಿಯ ಮಾಲಿನ್ಯದಲ್ಲಿ 30-40% ಪರಾಳಿಯ ಹೊಗೆಯೇ ಪಾಲು. ವಾಹನಗಳ ಹೊಗೆ. NCR ಪ್ರದೇಶದಲ್ಲಿ 3 ಕೋಟಿಗಿಂತ ಹೆಚ್ಚು ವಾಹನಗಳಿವೆ. BS6 ವಾಹನಗಳಿದ್ದು ಸಂಖ್ಯೆಯೇ ಅಪಾರ. ವಿಷಕಾರಿ ಅನಿಲಗಳು ಗಾಳಿಯನ್ನು ಹಾಳು ಮಾಡುತ್ತವೆ. ನಿರ್ಮಾಣದ ಧೂಳು, ಮೌನದ ಮಾಲಿನ್ಯ. ಸಾವಿರಾರು ಕಟ್ಟಡ ನಿರ್ಮಾಣ ಕಾರ್ಯಗಳು, ಮೆಟ್ರೋ, ಫ್ಲೈಓವರ್, ಕಾಂಕ್ರೀಟ್ ಕೆಲಸ ಧೂಳಿನ ಪ್ರಮಾಣ ಹೆಚ್ಚಿಸುತ್ತಿದೆ. ಚಳಿಗಾಲದ ಮಂಜಿನ ಜೊತೆ ಸೇರಿ ಭಾರೀ ಹೊಗೆಯನ್ನು ರಚಿಸುತ್ತಿದೆ. ಕೈಗಾರಿಕೆಗಳ ಹೊಗೆ. NCR ಸುತ್ತಲಿನ ಕೈಗಾರಿಕೆಗಳು, ವಿಶೇಷವಾಗಿ ಕೆಟ್ಟ ಇಂಧನ ಬಳಸುವ ಕಾರ್ಖಾನೆಗಳು ಮಾಲಿನ್ಯವನ್ನು ದಿನವೂ ಹೆಚ್ಚಿಸುತ್ತದೆ. ದೆಹಲಿಯ ಭೌಗೋಳಿಕ ರಚನೆ ಗಾಳಿಗೆ ಟ್ರ್ಯಾಪ್. ಚಳಿಗಾಲದಲ್ಲಿ ಗಾಳಿಯ ವೇಗ ತುಂಬಾ ಕಡಿಮೆಯಾಗುತ್ತದೆ. ಹೀಗಾಗಿ ಮಾಲಿನ್ಯ ಹಾರದೆ ದೆಹಲಿಯ ಮೇಲೆಯೇ ತೂಗುತ್ತಿರುತ್ತದೆ. ಆರೋಗ್ಯಕ್ಕೆ ಹೇಗೆ ಪರಿಣಾಮ? ಇದು ಪರಿಸರ ಸಮಸ್ಯೆ ಅಲ್ಲ, ಇದು ಆರೋಗ್ಯ ತುರ್ತು ಪರಿಸ್ಥಿತಿ. ದೀರ್ಘಕಾಲ ಮಾಲಿನ್ಯಕ್ಕೆ ಗುರಿಯಾದರೆ ಆಸ್ಮಾ, ಪೆಪ್ಸಿನ ಸೋಂಕು, ಮಕ್ಕಳಲ್ಲಿ ಪೆಪ್ಸಿನ ಸಾಮರ್ಥ್ಯ ಕುಗ್ಗುವುದು, ಹೃದಯ ರೋಗಗಳ ಅಪಾಯ, ಕಣ್ಣಿನ ಹಾಗೂ ಗಂಟಲಿನ ಕ್ಯಾರಿಕೆ, ಕ್ಯಾನ್ಸರ್ ಅಪಾಯ ಹೆಚ್ಚಳ. ಮಕ್ಕಳು ಮತ್ತು ವೃದ್ಧರು ಹೆಚ್ಚು ಬಾಧಿತರಾಗುತ್ತಾರೆ. ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳು. ವರ್ಷಗಳಿಂದ ಹಲವು ಕ್ರಮಗಳು ಕೈಗೊಳ್ಳಲಾಗಿದೆ, ಆದರೆ ಫಲಿತಾಂಶ ಮಿಶ್ರ. ಹ್ಯಾಡ್-ಈವನ್ ವಾಹನ ನಿಯಮ ಮಾಡುತ್ತಾರೆ. ಪಟಾಕಿ ನಿಷೇಧ, ಗ್ರ್ಯಾಂಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್, ಸ್ಮೋಕ್ ಟವರ್ಸ್, BS6 ವಾಹನಗಳಿಗೆ ಬದಲಾವಣೆ, ಡೀಸೆಲ್ ಜನರೇಟರ್ ನಿಷೇಧ, ನಿರ್ಮಾಣ ನಿಲ್ಲಿಕೆ. ಏಕದೇಶ ಹಂಗಾಮಿ ಪರಿಹಾರಗಳು ಶಾಶ್ವತ ಪರಿಹಾರವಲ್ಲ. ಸಮಸ್ಯೆ ಯಾಕೆ ವರ್ಷವೂ ಪುನರಾಗುತ್ತದೆ? ಮಾಲಿನ್ಯವನ್ನು ದೆಹಲಿ ಮಾತ್ರ ಪರಿಹರಿಸಲಾರದು. 5 ರಾಜ್ಯಗಳು ಒಂದೇ ಗಾಳಿಯನ್ನು ಹಂಚಿಕೊಂಡಿದೆ. ಒಂದೇ ರೀತಿಯ ನಿಯಂತ್ರಣ ವ್ಯವಸ್ಥೆ ಇಲ್ಲ. ಪರಿಹಾರಕ್ಕೆ ಸರ್ಕಾರ, ಕಾನೂನು ಜಾರಿ ಮತ್ತು ದೀರ್ಘಕಾಲದ ಯೋಜನೆ ಅಗತ್ಯ. ನಿಜವಾದ ಪರಿಹಾರಗಳು ಏನು? ಪರಾಳಿ ಸುಡುವುದನ್ನು ನಿಲ್ಲಿಸುವುದು. ರೈತರಿಗೆ ಯಂತ್ರಗಳು, ಸಬ್ಸಿಡಿ ಮತ್ತು ಪರಿಹಾರ ನೀಡಬೇಕು. ಸಾರ್ವಜನಿಕರ ಸಾರಿಗೆ ಬಲಪಡಿಸುವುದು. ಎಲೆಕ್ಟ್ರಿಕ್ ಬಸ್ಗಳನ್ನು ಬಲಪಡಿಸುವುದು. ಫೀಡರ್ ಸರ್ವಿಸ್, ಉತ್ತಮ ಮೆಟ್ರೋ ಸಂಪರ್ಕ. ನಿರ್ಮಾಣ ಧೂಳಿನ ನಿಯಂತ್ರಣ, ಕಠಿಣ ಪರಿಶೀಲನೆ, ಕಡ್ಡಾಯ ಧೂಳು ತಡೆಗೋಡೆಗಳು. ಕೈಗಾರಿಕೆಯಲ್ಲಿ ಶುದ್ಧ ಇಂಧನ, ಹಸಿರು ವಲಯ, ಅರಣ್ಯ ಪ್ರದೇಶದ ವೃದ್ಧಿ. ನಗರದ ತಾಪಮಾನ ಹಾಗೂ ಧೂಳನ್ನು ಕಡಿಮೆ ಮಾಡುತ್ತದೆ. ದೆಹಲಿಯ ವಾಯು ಮಾಲಿನ್ಯ ಒಂದು ದಿನದಲ್ಲಿ ಆಗಿಲ್ಲ, ಒಂದು ದಿನದಲ್ಲಿ ಹೋಗುವುದಿಲ್ಲ. ಆದರೆ ಸರ್ಕಾರ, ನಾಗರಿಕರು, ರೈತರು, ಎಲ್ಲ ಸೇರಿ ಕೆಲಸ ಮಾಡಿದರೆ ದೆಹಲಿ ಮತ್ತೆ ಉಸಿರಾಡಬಹುದು. ಪ್ರಶ್ನೆ ಒಂದೇ, ನಾವು ಬದಲಾಗೋಣ. ಸಿದ್ಧವೇ? ಇದನ್ನು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.